ಹೈ ಗೈಸ್, ವೆಲ್ಕಮ್ ಟು ಸುಮಗಿರಿ ಜಾಬ್ಸ್. ಸೊ ಕರ್ನಾಟಕ ಸರ್ಕಾರದಿಂದ ಒಂದು ಹೊಸ ನೇಮಕಾತಿ ಬಂದಿದೆ. ಸೊ ಅದರ ಕುರಿತಾಗಿ ಈ ವಿಡಿಯೋ. ಓಕೆ, ಸೊ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ನೋಟಿಫಿಕೇಶನ್ ಬಂದರೂ ಕೂಡ ನಾನು ಆದಷ್ಟು ಬೇಗ ವಿಡಿಯೋ ಮಾಡ್ತೀನಿ. ಓಕೆ, ಹಾಗೆ ಒಂದು ರಿಕ್ವೆಸ್ಟ್, ಪ್ಲೀಸ್ ನನ್ನ ಚಾನಲ್ನ ಪ್ಲೇಲಿಸ್ಟಿಗೆ ಚೆಕ್ ಮಾಡಿ. ಸೊ ಎಲ್ಲ ಥರ ಜಾಬ್ ವಿಡಿಯೋಸನ್ನು ನಾನು ಮಾಡಿದ್ದೀನಿ. ಸೊ ಒಂದ್ಸಲ ನನ್ನ ಪ್ಲೇಲಿಸ್ಟನ್ನು ಚೆಕ್ ಮಾಡಿ. ಓಕೆ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ವಿಡಿಯೋ ಬಂದರೂ ಕೂಡ ನಾನು ಆದಷ್ಟು ಬೇಗ ವಿಡಿಯೋ ಮಾಡ್ತೀನಿ. ಓಕೆ, ನೋಡಿ, ನೀವು ಯಾದಗಿರಿ ಜಿಲ್ಲೆಯ ನ್ಯಾಯಾಲಯದಲ್ಲಿ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದಲ್ಲಿರುವ ಖಾಲಿ ಇರುವಂತಹ ಆದೇಶ ಜಾರಿಕಾರ ಹುದ್ದೆಗೆ ನೇರ ನೇಮಕಾತಿ ಆಗಿದೆ ಇದು. ಹಾಗೆ ಇಲ್ಲಿ ನೀವು ಡೇಟ್ ನೋಡ್ಕೋಬಹುದು. 13/3/2026 ಸ್ಟಾರ್ಟ್ ಆಗಿದೆ. 12/4/2026 ಕೊನೆ ಆಗುತ್ತೆ. ಓಕೆ, ಶುಲ್ಕ ಪಾವತಿಸಲು ಕಡೆಯ ದಿನಾಂಕ 13/4/2026. ಓಕೆ, ನೋಡಿ, ಇದು ಯಾವುದೇ ಆಫ್ಲೈನ್ ಅಪ್ಲಿಕೇಶನ್ ಅಲ್ಲ, ಡೈರೆಕ್ಟ್ ಆಗಿ ಆನ್ಲೈನ್ ಅಲ್ಲಿ ಹಾಕುವಂತ ಅಪ್ಲಿಕೇಶನ್. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, HTTP ಗೌರ್ಮೆಂಟ್. ಸೊ ಇಲ್ಲಿ ಒಂದು ಲಿಂಕ್ ನ ಕ್ಲಿಕ್ ಮಾಡಿದ ತಕ್ಷಣ ತುಂಬಾ ಜಾಬ್ಸ್ ಇದೆ. ಸೊ ಅದರಲ್ಲಿ ಒಂದು ಜಾಬಿಗೆ ಮಾತ್ರ ಮೀಸಲಾತಿಯನ್ನು ಕೋರ್ಬೋದು. ಓಕೆ, ಸೊ ನಾನು ಮುಂದೆ ಹೇಳ್ತೀನಿ. ನೋಡಿ, ಆದೇಶಕಾರ ಅಂತ ಹೇಳಿದ್ರೆ ಪ್ರೊಸೀಜರ್ ಸರ್ವರ್. ಸೊ ಒಟ್ಟು 9 ಹುದ್ದೆ ಇದೆ. ಓಕೆ, ನೋಡಿ, ಸ್ಟಾರ್ಟಿಂಗ್ ಸಲ 31,775 ಇತರ ಭತ್ಯೆ ಎಲ್ಲ ಸೇರಿ 61,300 ಆಗತ್ತೆ. ಓಕೆ, ಪ್ಲಸ್ ಇತರ ಭತ್ಯೆ ಕೂಡ ಇರುತ್ತೆ. ಓಕೆ, ನೀವು ಮತ್ತೆ ಇಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳಿಗೆ ಸ್ಥಳೀಯ ಹುದ್ದೆಗಳಿಗೆ ಗುರುತಿಸಿರುವ ಮೀಸಲಾತಿಯನ್ನು ನೀವು ನೋಡಬಹುದು. ಲೋಕಲ್ ಅವರಿಗೆ ಮೀಸಲಾತಿ ನೋಡ್ಕೊಳ್ಳಿ. ಸಾಮಾನ್ಯ ಅವರಿಗೆ ಇತರೆಯಲ್ಲಿ ಒಂದಿದೆ, ಮಹಿಳೆಗೆ 2 ಇದೆ, ಗ್ರಾಮೀಣ 2 ಇದೆ, ಮತ್ತೆ ಅಂಗವಿಕಲರಿಗಿಲ್ಲ, ಮಾಜಿ ಸೈನಿಕರಿಗೆ 1 ಇದೆ. ಓಕೆ, ಸೊ ಒಟ್ಟು 6 ಇದೆ. ಪರಿಶಿಷ್ಟ ಜಾತಿ ಅವರಿಗೆ ಗ್ರಾಮೀಣದಲ್ಲಿ ಇಲ್ಲ, ಅಂಗವಿಕಲರಿಗೆ 1 ಇದೆ. ಓಕೆ, ಸೊ ಒಟ್ಟು 1 ಇರೋದು ಅವರಿಗೆ. ನೆಕ್ಸ್ಟ್, ಪರಿಶಿಷ್ಟ ಪಂಗಡಕ್ಕಿಲ್ಲ, ಪ್ರವರ್ಗ 2E ಅವರಿಗೆ, ಗ್ರಾಮೀಣವರಿಗೆ 1 ಇದೆ, ಅಂಗವಿಕಲರಿಗೆ 1 ಇದೆ. ಓಕೆ, ಒಟ್ಟು 2 ಇದೆ. ಓಕೆ, ಸೊ ಒಟ್ಟು 9 ಪೋಸ್ಟ್ ಇದೆ. ಓಕೆ, ಇದ್ರಲ್ಲಿ ನೋಡಿ, ನೀವು ಒಂದ್ಸಲ ಒಂದು ಅಪ್ಲಿಕೇಶನ್ ಹಾಕಿ ಇನ್ನೊಂದು ಅಪ್ಲಿಕೇಶನ್ ಹಾಕಿದ್ರೆ ಅಪ್ಲಿಕೇಶನ್ ನಂಬರ್ ಬೇರೆ ಬೇರೆ ಬರುತ್ತೆ. ಬಟ್ ಒಂದೇ ಸಲ ರಿಸರ್ವೇಶನ್ ಅನ್ನು ಕೋರಬಹುದು. ಓಕೆ, ನಿಮ್ಮ ಹತ್ರ ಏನೆಲ್ಲ ಡಾಕ್ಯುಮೆಂಟ್ಸ್ ಇರುತ್ತೆ, SC/ST ರಿಸರ್ವೇಶನ್ ಒಂದೇ ಸಲ ಆಗುತ್ತೆ. ಓಕೆ, ಹಾಗಾಗಿ ಒಂದೇ ಅಪ್ಲಿಕೇಶನ್ ಹಾಕಿ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಕೊಳ್ಳಿ, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯಲ್ಲಿ ನಡೆಸುವ SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಇದಕ್ಕೆ ಅರ್ಹತೆ SSLC ಆಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಮತ್ತೆ ಲಘು ವಾಹನ ಚಾಲನಾ ಪರವಾನಗಿ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಹೊಂದಿರಬೇಕು. ಸೊ ಇದು ಕ್ವಾಲಿಫಿಕೇಶನ್. ವಿಶೇಷ ಸೂಚನೆ: 10ನೇ ತರಗತಿ ಅಂಕಗಳಲ್ಲಿ ಶ್ರೇಣಿಯಲ್ಲಿ ಅಥವಾ ಗ್ರೇಡ್ನಲ್ಲಿ ಅದನ್ನು ಸಂಬಂಧಪಟ್ಟ ಶಾಲೆಯ ಮುಖ್ಯಸ್ಥರಿಗೆ ಅಂಕಗಳಿಗಾಗಿ ಪರಿಶೀಲಿಸಿ. ಇದೇನಂತ ಹೇಳಿದ್ರೆ, ಇವಾಗ ನಿಮ್ಮ ಅಂಕಪಟ್ಟಿ ಇಲ್ವಾ, ಸೊ ಒಂದು SSLC ಮಾರ್ಕ್ಸ್ ಕಾರ್ಡನ್ನು ನಿಮ್ಮ SSLC ಹೋಗಿ ಆ ಒಂದು ಕಾಲೇಜಿಗೆ ಹೋಗಿ ಅಲ್ಲಿ ಅವರು ಕೂಡ ಒಂದು ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ. ಸೊ ಇದು ಫೇಕಾ ಅಥವಾ ನಿಜನಾ ಅಂತ ಹೇಳಿ. ಓಕೆ, ಸೊ ಅದು ಮ್ಯಾಚ್ ಆಗಬೇಕು. ಓಕೆ, ಸೊ ಯಾವುದೇ ಫೇಕ್ ಡಾಕ್ಯುಮೆಂಟ್ಸ್ ಅನ್ನು ಕೊಡಬಾರ್ದು ಅಂತ ಹೇಳಿ ಅವರು ಹೇಳಿದ್ದಾರೆ. ಇಲ್ಲಾಂದ್ರೆ ತಿರಸ್ಕರಿಸಲಾಗುವುದು ಅಂತ ಹೇಳಿದ್ದಾರೆ. ಓಕೆ, ಅಭ್ಯರ್ಥಿಗಳು ಸರಿಯಾಗಿ ಅಧಿಸೂಚನೆಯನ್ನು ಓದಿ ಕೇವಲ ಒಂದು ಅರ್ಜಿಯನ್ನು ಮಾತ್ರ ತಾವು ಕ್ಲೈಮ್ ಮಾಡುವ ಮೀಸಲಾತಿಗಳನ್ನು ನಮೂದಿಸಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಸೊ ಯಾವ ರಿಸರ್ವೇಶನ್ ಅಲ್ಲಿ ಇಲ್ಲಿ ಬಿಟ್ಟಿದ್ದಾರೆ, ಸೊ ನಿಮಗೆ ಅದು ಓಕೆ ಅನ್ನೋದಾದ್ರೆ ನಿಮ್ಮ ಕ್ಯಾಟಗರಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಹಾಗೆ ಇಲ್ಲಿ ಆಯ್ಕೆ ವಿಧಾನ ಅಂತ ಹೇಳಿದರೆ, ನೋಡಿ, ಒಂದು ಪೋಸ್ಟಿಗೆ 25 ಜನರಂತೆ ಇವಾಗ ಇಂಟರ್ವ್ಯೂ ಕರಿಬೇಕಾದ್ರೆ SSLCಯಲ್ಲಿ ಪಡ್ಕೊಂಡ ಅಂಕದಲ್ಲಿ ಮತ್ತೆ ಆ ಒಂದು ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಕೂಡ ಓಕೆ. ಆಮೇಲೆ ನಿಮಗೆ ಎಂತ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಪೋಸ್ಟ್ಗೆ 25 ಜನರಂತೆ ಕರೀತಾರೆ. ಆಮೇಲೆ ಅಲ್ಲಿ ಇಂಟರ್ವ್ಯೂ ಅಲ್ಲಿ 10 ಮಾರ್ಕ್ಸ್ ಇರುತ್ತೆ. ಓಕೆ, ಸಂದರ್ಶನದಲ್ಲಿ 10 ಅಂಕಗಳನ್ನು ಒಳಗೊಂಡಿದೆ. ಮಹಿಳಾ ಮತ್ತು ಮಾಜಿ ಸೈನಿಕರ ಮೀಸಲಾತಿಯಲ್ಲಿ ಅರ್ಹ ಅಭ್ಯರ್ಥಿಗಳು ಲಭ್ಯವಿರದೇ ಇದ್ದ ಪಕ್ಷದಲ್ಲಿ ಆ ಹುದ್ದೆಯನ್ನು ಆಯಾ ಪಂಗಡದ ಇತರೆ ಅಭ್ಯರ್ಥಿಗಳಿಂದ ಭರ್ತಿ ಮಾಡಿಕೊಳ್ಳಲಾಗುವುದು. ಓಕೆ, ಸೊ ಒಂದು ಸಂದರ್ಶನಕ್ಕೆ 10 ಅಂಕ ಇದೆ, ಆಮೇಲೆ ಸೆಲೆಕ್ಷನ್ ಆಗುತ್ತೆ. ಇಲ್ಲಿ ನೋಡಿ, ಏಜ್ ರಿಲ್ಯಾಕ್ಸೇಷನ್ ಇಲ್ಲಿ ನೀವು ನೋಡಿಕೊಂಡ್ರೆ, ಸಾಮಾನ್ಯ ವರ್ಗದವರಿಗೆ 40 ವರ್ಷ ಇದೆ, ಪ್ರವರ್ಗ 2A 2B 3A 3B ಅವರಿಗೆ 43 ವರ್ಷ ಇದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅವರಿಗೆ 45 ವರ್ಷ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ಯಾವ ತರ ಅಪ್ಲೈ ಮಾಡೋದು ಅಂತ ನೋಡೋದಾದ್ರೆ, ಇಲ್ಲಿ ನೀವು ನೋಡ್ಕೊಳ್ಳಿ, ಅರ್ಜಿ ಶುಲ್ಕ ಯಾವ ತರ ಇದೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 200 ರೂಪಾಯಿ ಇದೆ, ಪ್ರವರ್ಗ 2A 2B 3A 3B 2B ಅವರಿಗೆ 100 ರೂಪೀಸ್ ಇದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂಗವಿಕಲರಿಗೆ 100 ರೂಪಾಯಿ ಇದೆ. ಓಕೆ,
ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕು. ಸೊ ಯಾವ ಥರ ಪೇಮೆಂಟ್ ಯಾವ ಥರ ಮಾಡೋದು ಇದನ್ನ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಡಾಕ್ಯುಮೆಂಟ್ ಎಷ್ಟೆಷ್ಟು GB ಅಲ್ಲಿ ಇರಬೇಕು, ಫೋಟೋಸ್ ಎಲ್ಲ ಎಷ್ಟೆಷ್ಟು ಸೈಜಲ್ಲಿ ಇರಬೇಕು ಅಂತೆಲ್ಲ ಕೊಟ್ಟಿದ್ದಾರೆ. ಸೊ ಈ ಒಂದು ಫುಲ್ಲು ನೋಟಿಫಿಕೇಶನ್ ಇದೆ ಅಲ್ವಾ, ಸೊ ಇದನ್ನು ನನ್ನ ಟೆಲಿಗ್ರಾಮಲ್ಲಿ ನಾನು ಹಾಕ್ತೀನಿ. ಸೊ ಅದನ್ನು ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನನ್ನ ಟೆಲಿಗ್ರಾಮ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ಹೋಗಿ ಈ ಒಂದು ಫುಲ್ ನೋಟಿಫಿಕೇಷನನ್ನು ನೀವು ನೋಡ್ಕೊಳ್ಳಿ. ಸೊ ಅಂತ ಹೇಳಿದರೆ ಯಾವ್ಯಾವ ಸೈಜಲ್ಲಿ ಫೋಟೋಸ್ ಯಾವ ಸೈಜಲ್ಲಿ ಇರಬೇಕು ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ ಎಷ್ಟು MB ಒಳಗಡೆ ಇರಬೇಕಂತೆಲ್ಲ ಇದರಲ್ಲಿದೆ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೌರ್ಮೆಂಟಿಂದ ಯಾವುದೇ ನೋಟಿಫಿಕೇಶನ್ ಬಂದರೂ ಕೂಡ ನಾನು ವಿಡಿಯೋ ಮಾಡ್ತೀನಿ. ಹಾಗೆ ಪ್ಲೀಸ್ ಸುಮಿಗಿರಿ ಜಾಬ್ಸಲ್ಲಿ ಒಂದು ಸಲ ಪ್ಲೇ ಲಿಸ್ಟನ್ನು ಚೆಕ್ ಮಾಡಿ. ಓಕೆ, ಸೊ ಎಲ್ಲರಿಗೂ ಆಗುವಂಥ ಜಾಬ್ಸನ್ನೇ ನಾನು ಅಪ್ಲೋಡ್ ಮಾಡ್ತೀನಿ. ಡೈಲಿ ನಾನು ಲೋಕಲ್ ಜಾಬ್ಸನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಒಂದು ಸಲ ನನ್ನ ಪ್ಲೇ ಲಿಸ್ಟನ್ನು ಚೆಕ್ ಮಾಡಿ. ಓಕೆ, ಥ್ಯಾಂಕ್ ಯು.